ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವೇರಿಗ್ನಾನ್ಸ್ ಥಿಯರಮ್ನ ಪಾರ್ಟ್ 3 ಪ್ರಾಬ್ಲಮ್ಸ್ನ ನೋಡ್ತಾ ಹೋಗೋಣ. ಸೊ ಇದು ಲಾಸ್ಟ್ ಪಾರ್ಟ್ ಆಗಿರುತ್ತೆ. ಕೇವಲ ಎರಡೇ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡೋಣ. ಸ್ವಲ್ಪ ಕಾಂಪ್ಲಿಕೇಟ್ ಇರ್ಬೋದು ಅಷ್ಟೇ. ಸೊ ಸೇಮ್ ಲೊಕೇಟ್ ದ ರಿಸಲ್ಟೆಂಟ್ ವಿತ್ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಏನು ಫೈಂಡ್ ಔಟ್ ಮಾಡಬೇಕು? ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಫಾರ್ ಎ ಪ್ಯಾರಲಲ್ ಫೋರ್ಸ್ ಸಿಸ್ಟಮ್ ಶೋನ್. ಸೊ ಫಸ್ಟ್ ಏನು ಮಾಡಬೇಕು ನಾವು? ಎಲ್ಲಾದ್ರದ್ದು ರೀತಿ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ನ ಕಂಡುಹಿಡಿಬೇಕು, ಸಮೇಷನ್ ಆಫ್ ಎಫ್ ಆಫ್ ವೈನ ಕಂಡುಹಿಡಿಬೇಕು, ನೆಕ್ಸ್ಟ್ ರಿಸಲ್ಟೆಂಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ವೇರಿಗ್ನಾನ್ಸ್ ಥಿಯರಮ್ನ ಪ್ರಕಾರ ಸೊ ಸಮೇಷನ್ ಆಫ್ ಎಮ್ ಎ ಈಸ್ ಈಕ್ವಲ್ ಟು ಆರ್ ಇಂಟು ಎಕ್ಸ್ ಅಂತಂದ್ರೇನು? ಪೊಸಿಷನ್. ಸೊ ನಾನೇನು ಮಾಡಬೇಕಾಗ್ತದೆ? ಫೈನಲಲ್ಲಿ ನಾನೇನು ಎಕ್ಸನ್ನು ಕಂಡುಹಿಡಿಬೇಕಾಗುತ್ತೆ. ಫೈನಲ್ ಆಗಿ ಎಕ್ಸ್, ಯಾಕಂತಂದರೆ ನಾನು ಡೈರೆಕ್ಷನನ್ನು ಕೂಡ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಆರ್ ವ್ಯಾಲ್ಯೂ ಆಲ್ರೆಡಿ ಇರುತ್ತೆ, ಎಮ್ ಎ ವ್ಯಾಲ್ರೆಡಿ ಅಂದರೆ ಮೂಮೆಂಟ್ ಅಕ್ರಾಸ್ ಎ ಪೊಸಿಷನಲ್ಲಿ ನಾನು ಫೈಂಡ್ ಔಟ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಇದನ್ನು ನಾವು ನೇಮಿಂಗ್ ಮಾಡ್ಕೊಳ್ಳೋಣ. ಎ ಬಿ ಸಿ ಡಿ ಅಂತ ನೇಮಿಂಗ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ನ ಕಂಡುಹಿಡಿಬೇಕು. ಎಫ್ ಆಫ್ ಎಕ್ಸ್ ಅಂತಂದ್ರೆ ಏನು? ಸಮೇಷನ್ ಆಫ್ ಆಲ್ ದಿ ಆರಿಜಾಂಟಲ್ ಫೋರ್ಸಸ್ ಎಡಗಡೆ ಅಥವಾ ಬಲಗಡೆ ಹೋಗ್ತಿರುವಂಥದ್ದು ಯಾವುದಾದ್ರೂ ಫೋರ್ಸಸ್ ಇದೆಯಾ ಇದರಲ್ಲಿ? ಇಲ್ಲ. ಸೊ ಏನಾಗುತ್ತೆ? ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ 0. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಆಫ್ ವೈ ಅಂದರೆ ಮೇಲೆ ಮತ್ತು ಕೆಳಗಡೆ ಹೋಗ್ತಿರುವಂಥ ಫೋರ್ಸಸ್ ಅಂದರೆ ವರ್ಟಿಕಲ್ ಫೋರ್ಸಸ್. ಸೊ ಮೇಲೆ ಹೋಗ್ತಿರುವಂಥ ಫೋರ್ಸನ್ನು ನಾನು ಏನು ಮಾಡ್ತೀನಿ? ಪಾಸಿಟಿವ್ ಆಗಿ ತೊಗೊತೀನಿ. ಕೆಳಗಡೆ ಹೋಗ್ತಿರುವಂಥ ಫೋರ್ಸಸ್ಸನ್ನು ನಾನು ನೆಗೆಟಿವ್ ಆಗಿ ತೊಗೊತಾ ಹೋಗ್ತೀನಿ. ಫಸ್ಟ್ ಪಾಯಿಂಟ್ ಎ ಅಲ್ಲಿ ನೋಡಿದ್ರೆ 10 ನ್ಯೂಟನ್ ಮೇಲೆ ಹೋಗ್ತಾ ಇದೆ, ಸೊ ಪಾಸಿಟಿವ್ 10. ನೆಕ್ಸ್ಟ್ ಬಿ ಪಾಯಿಂಟಲ್ಲಿ 20 ನ್ಯೂಟನ್ ಕೆಳಗೆ ಬರ್ತಿದೆ, ಸೊ -20. ನೆಕ್ಸ್ಟ್ ಸಿ ಪಾಯಿಂಟಲ್ಲಿ ಕೆಳಗೆ ಬರ್ತಾ ಇದೆ, ಸೊ -30. ನೆಕ್ಸ್ಟ್ ಡಿ ಪಾಯಿಂಟಲ್ಲಿ ಮೇಲೆ ಹೋಗ್ತಾ ಇದೆ, ಸೊ +70. ಸೊ ಟೋಟಲ್ ಎಷ್ಟು ಬರುತ್ತೆ? 10 - 20 - 30 + 70 30 ನ್ಯೂಟನ್. ಇವಾಗ ನಮಗೆ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಗೊತ್ತಿದೆ, ಸಮೇಷನ್ ಆಫ್ ಎಫ್ ಆಫ್ ವೈ ವ್ಯಾಲ್ಯೂ ಗೊತ್ತಿದೆ. ಸೊ ಇವಾಗ ರಿಸಲ್ಟೆಂಟ್ ತೆಗಿಬೋದು. ಸೊ ರಿಸಲ್ಟೆಂಟ್ ಆರ್ ಈಸ್ ಈಕ್ವಲ್ ಟು ರೂಟ್ ಆಫ್ ಸಮೇಷನ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಮೇಷನ್ ಎಫ್ ಆಫ್ ವೈ ಸ್ಕ್ವೇರ್. ಸೊ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು? 0 ಸ್ಕ್ವೇರ್. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಆಫ್ ವೈನ ವ್ಯಾಲ್ಯೂ ಏನಿದೆ? 30. ಸೊ 30 ಹೋಲ್ ಸ್ಕ್ವೇರ್. ಸೊ ಇವಾಗ ಏನಾಗುತ್ತೆ? ಸೊ 0 ಅಂತಂದರೆ 0, 30 ಹೋಲ್ ಸ್ಕ್ವೇರ್, ಅದಕ್ಕೆ ರೂಟ್ ಅಂತಂದರೆ ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದೇನು? 30. ಸೊ ರಿಸಲ್ಟೆಂಟ್ ವ್ಯಾಲ್ಯೂ ಏನು ಬಂತು ನನಗೆ? 30. ಇವಾಗ ಏನು ಮಾಡಬೇಕು? ಮೂಮೆಂಟ್ ಎಮ್ ಎನ ಕಂಡುಹಿಡಿಬೇಕು. ಸೊ ಸಮೇಷನ್ ಆಫ್ ಎಮ್ ಎ. ಸೊ ಕ್ಲಾಕ್ ವೈಸ್ ರೊಟೇಷನ್ ಇರುವಂಥದ್ದನ್ನು ನಾನೇನು ಮಾಡ್ತೀನಿ? ಪಾಸಿಟಿವ್ ಆಗಿ ತಗೊತಾ ಹೋಗ್ತೀನಿ. ಸೊ ನಾನು ಎ ಪಾಯಿಂಟ್ನ ಕನ್ಸಿಡರ್ ಮಾಡ್ತೀನಿ. ಸೊ ಪಾಯಿಂಟ್ ಆಫ್ ರೆಫರೆನ್ಸ್ನ ನಾನೇನು ತೊಗೊತೀನಿ? ಎ. ಸೊ ನಾನು ಎ ಪಾಯಿಂಟ್ನ ತೊಗೊಂಡಾಗ ಎ ಪಾಯಿಂಟಲ್ಲಿ ಯಾವುದೇ ಫೋರ್ಸ್ ಆ್ಯಕ್ಟ್ ಆಗ್ತಿದ್ರು ಅದು 0 ಆಗುತ್ತೆ. ಸೊ ಯಾವ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ? 10 ನ್ಯೂಟನ್ನಿನ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ, ಅದೇನಾಗುತ್ತೆ? 0 ಆಗುತ್ತೆ. ನೆಕ್ಸ್ಟ್ ಇಲ್ಲಿರೋದಂಥದ್ದು ಪಕ್ಕದಲ್ಲಿರುವಂಥದ್ದು 20 ನ್ಯೂಟನ್. ಸೊ 20 ನ್ಯೂಟನ್ನ ನಾನು ಹೇಗೆ ಬರೀಬೋದು? ವಿಚ್ ಈಸ್ ಈಕ್ವಲ್ ಟು 20 ನ್ಯೂಟನ್ ಏನಾಗ್ತಾ ಇದೆ? ಕ್ಲಾಕ್ ವೈಸ್ ರೊಟೇಷನ್ ಅಂತ ಅಂದರೆ ಈ ಥರ ಬರಬೇಕು. ಸೊ ಈ ಥರ ಬಂದಾಗ ಈ ಥರ ರೊಟೇಟ್ ಆಗ್ತಾ ಇರುತ್ತೆ. ಸೊ ಕ್ಲಾಕ್ ವೈಸ್ ರೊಟೇಷನ್ ಏನಾಗುತ್ತೆ? ಈ ಥರ. ಸೊ ನೀವೇನು ಮಾಡಿ ಅಂತಂದರೆ ಸಿಂಪಲ್ ಪಾಯಿಂಟ್ ಎ ಅಲ್ಲಿ ನಿಮ್ಮ ತಮ್ಮನ್ನ ಇಟ್ಬಿಟ್ಟು ರೊಟೇಟ್ ಮಾಡ್ತಾ ಬನ್ನಿ ಬಲಗಡೆ ಸೈಡ್ಗೆ. ಸೊ ಅವಾಗ ನಿಮಗೆ ಡೈರೆಕ್ಷನ್ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಏನಾಗ್ತಾ ಇದೆ? 20 ನ್ಯೂಟನ್ ಕೂಡ ಕ್ಲಾಕ್ ವೈಸ್ ರೊಟೇಷನ್ ಇದೆ. ಸೊ ಏನು ಮಾಡ್ತೀನಿ? +20 ಇಂಟು ಎ ಇಂದ ಅದರ ಡಿಸ್ಟೆನ್ಸ್ ಎಷ್ಟು? 3 ಮೀಟರ್. ಸೊ ಇಂಟು 3. ನೆಕ್ಸ್ಟ್ ಪ್ಲಸ್, ಸೊ ಕ್ಲಾಕ್ ವೈಸ್ ರೊಟೇಷನ್ ಇದೆಯಾ? ನೆಕ್ಸ್ಟ್ 30 ನ್ಯೂಟನ್ ಕೂಡ ಸೇಮ್ ಡೈರೆಕ್ಷನ್ ಇದೆ ಅಂದರೆ ಕ್ಲಾಕ್ ವೈಸ್. ಸೊ +30 ಇಂಟು ಡಿಸ್ಟೆನ್ಸ್ ಎಷ್ಟು? 3 + 2 ವಿಚ್ ಈಸ್ ಈಕ್ವಲ್ ಟು 5. ನೆಕ್ಸ್ಟ್ 70 ನ್ಯೂಟನ್ ಏನಾಗ್ತಾ ಇದೆ? ಕ್ಲಾಕ್ ವೈಸ್ ರೊಟೇಷನ್ ಆಗಿದ್ರೆ ಈ ಥರ ಬರಬೇಕಿತ್ತು, ಆದರೆ ಅದು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಸೊ ಏನು ಮಾಡ್ತೀನಿ? -70 ಇಂಟು ಡಿಸ್ಟೆನ್ಸ್ ಎಷ್ಟು? 3 + 2 + 2 ವಿಚ್ ಈಸ್ ಈಕ್ವಲ್ ಟು 7. ಸೊ ನನಗೆ ಮೂಮೆಂಟ್ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಎ ಗೊತ್ತಾಗ್ತಾ ಹೋಗುತ್ತೆ. ಸೊ ಎಷ್ಟಾಗುತ್ತೆ ಆನ್ಸರ್? ಫೈನಲ್ ವ್ಯಾಲ್ಯೂ 280 ನ್ಯೂಟನ್ ಮೀಟರ್ ನನಗೆ ಮೂಮೆಂಟ್ ಬರುತ್ತೆ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಡೈರೆಕ್ಷನ್ ಯಾವುದು ಅಂತಂದರೆ ಇದು ಪಾಸಿಟಿವ್ ಇದೆ. ಎಮ್ ಆಫ್ ಎ ಮೂಮೆಂಟ್ ಅಕ್ರಾಸ್ ಪಾಯಿಂಟ್ ಎನ ನೋಡ್ತಾ ಹೋದರೆ ಇದು ಪಾಸಿಟಿವ್ ಇದೆ. ಸೊ ನಾನು ನೋಡ್ತಾ ಬಂದಾಗ ಒಂದು ನನಗೆ
ಕೆಳಗಡೆ ಬರ್ತಾ ಇದೆ ಅಥವಾ ಮೇಲೆ ಹೋಗ್ತಾ ಇದೆ, ಕೇವಲ ನನಗೆ ವರ್ಟಿಕಲ್ ಫೋರ್ಸಸ್ ಇದೆ. ಸೊ ಕೆಳಗೆ ಬರ್ತಿದ್ರೆ ಅದು ನೆಗೆಟಿವ್ ಆಗಿರ್ತಿತ್ತು, ಸೊ ಮೇಲೆ ಹೋಗ್ತಿರೋದ್ರಿಂದ ಪಾಸಿಟಿವ್. ಸೊ ನಾನೇನ್ ಮಾಡ್ತೀನಿ, ಡೈರೆಕ್ಷನ್ ಅನ್ನ ಏನಂತ ಕೊಡ್ತೀನಿ, ಆಕ್ಟಿಂಗ್. ಸೊ ದ ಫೋರ್ಸಸ್ ಆರ್ ಆಕ್ಟಿಂಗ್ ವರ್ಟಿಕಲಿ ಅಪ್ವರ್ಡ್. ಸೊ ಡೈರೆಕ್ಷನ್ ಅನ್ನ ಕೂಡ ನಾನು ಇವಾಗ ಬರ್ದಾಯ್ತು. ಸೊ ಇವಾಗ ಏನ್ ಮಾಡ್ತೀನಿ, ಪೊಸಿಷನ್, ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ನೋಡೋದಕ್ಕೆ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಸಮೇಷನ್ ಎಂ ಎ ವ್ಯಾಲ್ಯೂ ಗೊತ್ತಿದೆ, ಎಷ್ಟಿದೆ ನಮಗೆ 280 ನ್ಯೂಟನ್ ಮೀಟರ್ ಇದೆ, ವಿಚ್ ಇಸ್ ಈಕ್ವಲ್ ಟು ಆರ್ ವ್ಯಾಲ್ಯೂ ಏನಿದೆ 30. ಸೊ ನ್ಯೂಟನ್ ಇದೆ, 30 ನ್ಯೂಟನ್ ಇಂಟು ಎಕ್ಸ್. ಸೊ ಇದೇನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 280 ನ್ಯೂಟನ್ ಮೀಟರ್ ಡಿವೈಡೆಡ್ ಬೈ 30 ನ್ಯೂಟನ್. ನ್ಯೂಟನ್ ಕ್ಯಾನ್ಸಲ್, 0 ಕ್ಯಾನ್ಸಲ್. ಸೊ ಫೈನಲ್ ಆಗಿ ಎಕ್ಸ್ ವ್ಯಾಲ್ಯೂ ಏನು ಉಳಿಯುತ್ತೆ, 9.333 ನ್ಯೂಟನ್ ನನಗೆ ಎಕ್ಸ್ ವ್ಯಾಲ್ಯೂ ಅಂತ ಅಂದ್ರೆ ಏನು, ಇದು ಪೊಸಿಷನ್. ಸೊ ಪೊಸಿಷನ್ ಆಯ್ತು, ಡೈರೆಕ್ಷನ್ ಆಯ್ತು, ಮ್ಯಾಗ್ನಿಟ್ಯೂಡ್ ಆಯ್ತು. ಆರ್ ಅಂತ ಅಂದ್ರೆ ಮ್ಯಾಗ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಸೇಮ್ ಪ್ರಾಬ್ಲಮ್, ಅವರು ಆಲ್ರೆಡಿ ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಏನಿದೆ ಅಂತ ಅಂದ್ರೆ ನಮಗೆ ಇನ್ಕ್ಲೈನ್ ಫೋರ್ಸಸ್ ನ ಕೂಡ ಕೊಟ್ಟಿದ್ದಾರೆ, 2 ಇನ್ಕ್ಲೈನ್ ಫೋರ್ಸ್. ಫಸ್ಟ್ ಅದನ್ನ ರಿಸಾಲ್ವ್ ಮಾಡೋದು. ಸೊ ಡೈರೆಕ್ಷನ್ ಯಾವುದು, ಈ ಕಡೆ. ಸೊ ಔಟ್ ಗೋಯಿಂಗ್, ಒಂದು ಪಾಯಿಂಟ್ ಇಂದ ಔಟ್ ಗೋಯಿಂಗ್. ಸೊ ಏನ್ ಮಾಡ್ತೀನಿ, ಇದನ್ನ 200 ಅಲ್ವಾ, 200 ಕಾಸ್, ಸಾರಿ ನೀಟಾಗಿ ಬರೀತೀನಿ ಒಂದು ಸೆಕೆಂಡ್, 200 ಕಾಸ್ ಡಿಗ್ರಿ ಎಷ್ಟು 60, ಕಾಸ್ 60 ಡಿಗ್ರಿ. ಇದೇನಾಗುತ್ತೆ 200 ಸೈನ್ 60 ಡಿಗ್ರಿ. ನೆಕ್ಸ್ಟ್ ಇದನ್ನ ರಿಸಾಲ್ವ್ ಮಾಡಿದಾಗ ಔಟ್ ಗೋಯಿಂಗ್ ಫೋರ್ಸ್. ಸೊ ಏನಾಗುತ್ತೆ, ಇದು ಕೂಡ ಔಟ್ ಗೋ ಆಗ್ತಾ ಇರುತ್ತೆ. ಸೊ ಇದೇನಾಗುತ್ತೆ 500 ಕಾಸ್ 30 ಡಿಗ್ರಿ. ನೆಕ್ಸ್ಟ್ ಇದೇನಾಗುತ್ತೆ 500 ಸೈನ್ 30 ಡಿಗ್ರಿ. ಸೊ ಇದರಲ್ಲೂ ಸೇಮ್, ಫಸ್ಟ್ ಏನ್ ಮಾಡಬೇಕು, ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ನ ಕಂಡುಹಿಡಿಬೇಕು. ಎಫ್ ಆಫ್ ಎಕ್ಸ್ ಅಂತಂದ್ರೆ ಹಾರಿಜಾಂಟಲ್ ಫೋರ್ಸ್. ಸೊ ಬಲ್ಗಡೆ ಹೋಗ್ತಿರೋ ರೈಟ್ ಸೈಡ್ ಫೋರ್ಸಸ್ ನಾನು ಪಾಸಿಟಿವ್ ಅಂತ ತಗೊಂತೀನಿ, ಲೆಫ್ಟ್ ಸೈಡ್ ಬರ್ತಿರುವಂತ ಫೋರ್ಸಸ್ ಅನ್ನ ನಾನು ನೆಗೆಟಿವ್ ಅಂತ ತಗೊಂತ ಹೋಗ್ತೀನಿ. ಸೊ ಯಾವ್ಯಾವ್ದಿದೆ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್. ಸೊ ಫಸ್ಟ್ ಇಲ್ಲಿ ನೋಡ್ತೀನಿ, ಇಲ್ಲಿ ನೋಡಿದಾಗ ಇದು ರೈಟ್ ಸೈಡ್ ಹೋಗ್ತಾ ಇದೆ, ಸೊ ಅದನ್ನ ಪಾಸಿಟಿವ್ ಆಗಿ ತಗೊಂತೀನಿ, 200 ಕಾಸ್ 60 ಡಿಗ್ರಿ. ನೆಕ್ಸ್ಟ್ ಯಾವ್ದಾದ್ರು ಹಾರಿಜಾಂಟಲ್ ಫೋರ್ಸ್ ಇದೆಯಾ, ಸೊ ಇದಿದೆ. ಸೊ ಅದು ಲೆಫ್ಟ್ ಸೈಡ್ ಹೋಗ್ತಾ ಇದೆ, ಸೊ ಮೈನಸ್ 500 ಕಾಸ್ 30 ಡಿಗ್ರಿ. ಸೊ ಇದನ್ನ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ರಿಸಾಲ್ವ್ ಮಾಡಿದಾಗ ಏನಾಗುತ್ತೆ, ಮೈನಸ್ 333.012 ನ್ಯೂಟನ್ಗೆ ಆನ್ಸರ್ ಆಗಿ ಬರುತ್ತೆ. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಆಫ್ ವೈ ನ ಕಂಡುಹಿಡಿಬೇಕು. ಮೇಲ್ಗಡೆ ಹೋಗ್ತಿರುವಂತ ನಾನು ಪಾಸಿಟಿವ್ ತಗೊಂತೀನಿ. ಸೊ ಸಮೇಷನ್ ಆಫ್ ಎಫ್ ಆಫ್ ವೈ ಅಂತ ಅಂದ್ರೆ ಏನು, ವರ್ಟಿಕಲ್ ಫೋರ್ಸಸ್. ಸೊ ಮೇಲೆ ಹೋಗ್ತಿರುವಂತ ಫೋರ್ಸ್ ಅನ್ನ ಪಾಸಿಟಿವ್, ಮತ್ತೆ ಕೆಳಗಡೆ ಬರ್ತಿರುವಂತ ಫೋರ್ಸ್ ನ ನಾನು ನೆಗೆಟಿವ್ ಆಗಿ ತಗೊಂತೀನಿ. ಸೊ ಯಾವ್ಯಾವ್ದು ವರ್ಟಿಕಲ್ ಫೋರ್ಸಸ್ ಇದೆ, ಸೊ ಇದೊಂದು ವರ್ಟಿಕಲ್ ಫೋರ್ಸ್ ಕೆಳಗಡೆ ಬರ್ತಾ ಇದೆ. ಸೊ ಏನ್ ಮಾಡ್ತೀನಿ, ಮೈನಸ್ 200 ಸೈನ್ 60 ಡಿಗ್ರಿ. ಮತ್ತೆ ಇನ್ನೊಂದು ಯಾವ್ದಿದೆ, ಇಲ್ಲಿ ಬಿ ಪಾಯಿಂಟ್ ಹತ್ರ ಈ 500 ಸೈನ್ 30 ಇದೆ, ಅದು ಕೂಡ ಕೆಳಗಡೆ ಬರ್ತಾ ಇದೆ. ಏನ್ ಮಾಡ್ತೀನಿ, ಮೈನಸ್ 500 ಸೈನ್ 30 ಡಿಗ್ರಿ. ಸೊ ನನಗೆ ಆನ್ಸರ್ ಏನ್ ಬರುತ್ತೆ, ಇದನ್ನ ರಿಸಾಲ್ವ್ ಮಾಡಿದಾಗ ಮೈನಸ್ 423.205 ನ್ಯೂಟನ್. ಸೊ ನನಗೆ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಗೊತ್ತು, ಸಮೇಷನ್ ಎಫ್ ಆಫ್ ವೈ ವ್ಯಾಲ್ಯೂ ಗೊತ್ತು. ಇವಾಗ ಏನ್ ಮಾಡ್ತೀನಿ, ಸಮೇಷನ್, ಸೊ ಇವಾಗ ಏನ್ ಮಾಡ್ತೀನಿ ನಾನು, ಆರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀನಿ. ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಸಮೇಷನ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಮೇಷನ್ ಎಫ್ ಆಫ್ ವೈ ಸ್ಕ್ವೇರ್. ಸೊ ಸಮೇಷನ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಏನಿದೆ, ಮೈನಸ್ 333.012 ಹೋಲ್ ಸ್ಕ್ವೇರ್ ಪ್ಲಸ್ ಸಮೇಷನ್ ಆಫ್ ವೈ ವ್ಯಾಲ್ಯೂ ಏನಿದೆ, ಮೈನಸ್ 423.205 ಹೋಲ್ ಸ್ಕ್ವೇರ್. ಸೊ ಇದನ್ನ ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ರಿಸಾಲ್ವ್ ಮಾಡಿದಾಗ ಫೈನಲ್ ಆನ್ಸರ್ 538.515 ನ್ಯೂಟನ್ ನಮಗೆ ರಿಸಲ್ಟೆಂಟ್ ಬರ್ತಾ ಹೋಗುತ್ತೆ. ಸೊ ಇವಾಗ ಈ ವೇರಿಗ್ನಾನ್ಸ್ ಥಿಯರಮ್ ನ ಯೂಸ್ ಮಾಡ್ಕೊಂಡು ಮಾಡ್ಬೇಕಾದ್ರೆ ಏನಾಗುತ್ತೆ, ಸಮೇಷನ್ ಎಂ ಎ ಇಸ್ ಈಕ್ವಲ್ ಟು ಆರ್ ಇಂಟು ಎಕ್ಸ್. ಸಮೇಷನ್ ಎಂ ಎ ಇಸ್ ಈಕ್ವಲ್ ಟು ಆರ್ ಇಂಟು ಎಕ್ಸ್. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಎ ಅನ್ನು ನಾನು ವಿತ್ ರೆಸ್ಪೆಕ್ಟ್ ಟು ಎ ನಾನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ ಅದರ ಮುಖಾಂತರ ಇರುವಂತಹ ಎಲ್ಲ ಫೋರ್ಸಸ್ಗಳು 0 ಆಗುತ್ತೆ. ಸೊ ಯಾವ ಫೋರ್ಸ್ ಕೂಡ ಅದರಿಂದ ಹೋಗ್ತಾ ಇಲ್ಲ. ಸೊ ಬೇರೆ ಫೋರ್ಸ್ಗಳನ್ನ ನೋಡ್ತಾ ಹೋದಾಗ ಎ ಇಂದ ಕ್ಲಾಕ್ ವೈಸ್ ಇರುವಂತದ್ದನ್ನ ನಾನು ಪಾಸಿಟಿವ್ ತಗೊಂತೀನಿ. ಫಸ್ಟ್ ಏನಾಗ್ತಾ ಇದೆ, ಈ ಏನು 500 ಕಾಸ್ 30 ಏನಿದೆ ಈ ಕಡೆ ಹೋಗ್ತಾ ಇದೆ, ಆದ್ರೆ ನನಗೇನು ಬರಬೇಕು, ಈ ಕಡೆ ಬರಬೇಕು, ಅಂದ್ರೆ ಇದು ಆಂಟಿ ಕ್ಲಾಕ್ ವೈಸ್ ಆಯಿತು. ಸೊ ಏನು ಮಾಡ್ತೀನಿ, ಸಮೇಷನ್ ಎಮ್ ಎ ವಿಚ್ ಈಸ್ ಈಕ್ವಲ್ ಟು
ಮೈನಸ್ 500 ಕಾಸ್ 30 ಡಿಗ್ರಿ. ಸೊ ಅದಕ್ಕೆ ಡಿಸ್ಟೆನ್ಸ್ ಎಷ್ಟಿದೆ 3 ಮೀಟರ್. ಸೊ 3. ನೆಕ್ಸ್ಟ್ ಏನಿದೆ, ಈ 500 ಸೈನ್ 30 ಏನಾಗ್ತಾ ಇದೆ, ಎ ಕಡೆ ಬರ್ತಾ ಇದೆ. ಎ ಕಡೆ ಬಂದರು, ಸೊ ಎ ಇಂದ ಆಚೆ ಹೋಗ್ತಿರೋದು ಅಥವಾ ಎಗೆ ಬರ್ತಿರೋದು ಎಲ್ಲವೂ ಕೂಡ 0 ಆಗುತ್ತೆ. ಸೊ ಇದೇನಾಯಿತು, ಇದು ಪೂರಾ 0 ಆಯಿತು. ನೆಕ್ಸ್ಟ್ ಉಳಿದಿರೋವಂಥದ್ದು ಇವೆರಡು ಮಾತ್ರ. ಸೊ ಕ್ಲಾಕ್ ವೈಸ್ ರೊಟೇಷನ್ನ, ಸೊ ಕ್ಲಾಕ್ ವೈಸ್ ರೊಟೇಷನಲ್ಲಿದೆ. ಸೊ ಏನು ಮಾಡ್ತೀನಿ, ಪಾಸಿಟಿವ್ ತಂತೀನಿ. ಸೊ ಪಾಸಿಟಿವ್ 200 ಕಾಸ್ 60. ಸೊ ಡಿಸ್ಟೆನ್ಸ್ ಎಷ್ಟಿದೆ ಇದರಿಂದ ಇದಕ್ಕೆ 1 ಮೀಟರ್. ಸೊ ಡಿಸ್ಟೆನ್ಸ್ ಎಷ್ಟಿದೆ ನನಗೆ 1 ಮೀಟರ್. ಸೊ ಸಾರಿ, ಡಿಸ್ಟೆನ್ಸ್ ಎಷ್ಟಿದೆ ಅಂತಂದರೆ ನನಗೆ ಇಲ್ಲಿರುವಂಥದ್ದಲ್ವಾ, ಇಲ್ಲಿರುವಂಥದ್ದು ಅಂತಂದರೆ ಈ ಏನು 60 ಡಿಗ್ರಿ ಇದೆ ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಏನಾಯಿತು, 3 ಮೀಟರ್ ಬರುತ್ತೆ ನನಗೆ. ಇಲ್ಲಿರೋ ಡಿಸ್ಟೆನ್ಸೇ ಇಲ್ಲಿರುತ್ತೆ. ಸೊ 3 ಮೀಟರ್. ನೆಕ್ಸ್ಟ್ ಪ್ಲಸ್, ಸೊ 200 ಕೂಡ ಸೇಮ್ ಕ್ಲಾಕ್ ವೈಸ್ ರೊಟೇಷನಲ್ಲೇ ಇದೆ. ಸೊ ಪ್ಲಸ್ 200 ಸೈನ್ 60 ಡಿಗ್ರಿ. ಸೊ ಎ ಇಂದ ಸೈನ್ 60 ಡಿಗ್ರಿ ಅಂತಂದರೆ ಕೆಳಗಡೆ ಬರ್ತಿರೋದ್ರಿಂದ ಈ ಪಾಯಿಂಟ್ ಬರುತ್ತೆ. ಸೊ ಡಿಸ್ಟೆನ್ಸ್ ಎಷ್ಟಿದೆ 1 ಮೀಟರ್. ಸೊ 1. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ರಲ್ಲಿ ಹಾಕಿ ರಿಸಾಲ್ವ್ ಮಾಡಿದಾಗ ಫೈನಲ್ ಆನ್ಸರ್ ಏನು ಬರುತ್ತೆ ನಿಮಗೆ, 825.833 ನಿಮಗೆ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಸೊ ಈ ವ್ಯಾಲ್ಯೂನ ಇಲ್ಲಿಗೆ ಪುಟ್ಟಪ್ ಮಾಡಿ ಆರ್ ವ್ಯಾಲ್ಯೂನು ಕೂಡ ನಮಗೆ ಸಿಕ್ಕಿದೆ. ಸೊ ಇದರಿಂದ ನಾವು ಫೈನಲ್ ಆಗಿ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಬೋದು. ಸೊ ಇದು ನಿಮಗೆ ಹೋಮ್ವರ್ಕ್. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.